ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸಂಚಾರ ವ್ಯವಸ್ಥೆಯನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋದಕ್ಕೆ ಸಂಚಾರ ವಿಭಾಗದ ಪೊಲೀಸರು ಮತ್ತು ಲ್ಯಾಂಡ್ ಆರ್ಡರ್ ಪೊಲೀಸರು ಕೂಡ ಸಿದ್ಧರಾಗಿರುವಂಥದ್ದು. ಇನ್ನು ಸಂಚಾರ ವಿಭಾಗದ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಟ್ರಾಫಿಕ್ ಕಮಿಷನರ್ ಆಗಿರುವಂತಹ ಕಾರ್ತಿಕ್ ರೆಡ್ಡಿ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲೇದಾಗಿ ಹೊಸ ವರ್ಷ ಅಂತಂದರೆ ಅಂದರೆ ವೀಕೆಂಡ್ಗಳಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಇರುತ್ತೆ. ಆದರೆ ಈಗ ಹೊಸ ವರ್ಷದ ಸಂಭ್ರಮ, ಅಲ್ಲಲ್ಲಿ ಎಲ್ಲ ಕಡೆಯಲ್ಲೂ ಟ್ರಾಫಿಕ್ ಜಾಮ್ ಇರುತ್ತೆ. ಯಾವ ರೀತಿಯಾದ ವ್ಯವಸ್ಥೆಯನ್ನು ಮಾಡಲಾಗಿದೆ, ಆ ಬದಲಿ ಮಾರ್ಗಗಳನ್ನು ಯಾವ ರೀತಿಯಾಗಿ ಸೂಚಿಸಲಾಗಿದೆ? ಈಗ ನಾವು ಮೊನ್ನೆ ಕೊಟ್ಟಿರೋ ಪ್ರೆಸ್ ನೋಟ್ ತಾವು ನೋಡಿರ್ತೀರ. ಅದಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ ಭಾಳ ಮುಖ್ಯವಾಗಿ ಭಾಳ ಗ್ರ್ಯಾಂಡಾಗಿ ಆಗೋ ಆಚರಣೆ ಅಂದರೆ ನಮ್ಮ CBD ಏರಿಯಾ, MG ರೋಡ್, ಬ್ರಿಗೇಡ್ ರೋಡ್ ಏನಿದೆ, ಕೋರಮಂಗಲ ಮತ್ತು ಇಂದ್ರನಗರ್ ಕಡೆ, ಮತ್ತು ಕೆಲವು ದೊಡ್ಡ ದೊಡ್ಡ ಮಾಲ್ಗಳ ಹತ್ರ ಭಾಳ ಜನದಂಟನೆ ಇರುತ್ತೆ ಮತ್ತು ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನಾವು ಟ್ರಾಫಿಕ್ ಅಡ್ವೈಸರಿ ಪ್ರಕಾರ ಬ್ರಿಗೇಡ್ ರೋಡ್ ಪ್ರಸ್ತುತ ಇಲ್ಲಿ ನಾವು ನೋ ಪಾರ್ಕಿಂಗ್ನ 4 ಗಂಟೆಯಿಂದ ಎನ್ಫೋರ್ಸ್ ಮಾಡ್ತಾ ಇದ್ದೀವಿ. ಸುಮಾರು 7:30-8 ಗಂಟೆಗೆ ನಾವು ಟ್ರಾಫಿಕ್ನ ಇಲ್ಲಿ ಸ್ಟಾಪ್ ಮಾಡಿ ಜನರಿಗೆ ಮೂವ್ಮೆಂಟ್ಗೆ ಅವಕಾಶ ಕೊಡ್ತೀವಿ. ಸೊ ಈ ರೋಡು MG ರೋಡ್ ಕೂಡ ಆವಾಗ ನಿರ್ಬಂಧ ಆಗುತ್ತೆ. ಅದೇ ರೀತಿ ಕೋರಮಂಗಲಲ್ಲಿ ಕೂಡ ನಾವು YD ಮಠ್ ರೋಡ್ನ ನಾವು 8 ಗಂಟೆ ನಂತರ ಬ್ಲಾಕ್ ಮಾಡ್ಕೊತೀವಿ. ಸೊ ಒಂದು ನಮಗೆ ಮೇನ್ ಹೆಡ್ಡೇಕ್ ಇರೋದು ಒಂದು ಡ್ರಂಕ್ ಆ್ಯಂಡ್ ಡ್ರೈವ್ ಒಂದು ಭಾಳ ಜಾಸ್ತಿ ಇರೋ ಕಾರಣದಿಂದ ನಾವು ಬೆಂಗಳೂರಾದ್ಯಂತ ಸುಮಾರು 166 ಪಾಯಿಂಟ್ಗಳಲ್ಲಿ ನಾವು ನಮ್ಮ ಆಫೀಸರ್ಸ್ ಚೆಕ್ ಪೋಸ್ಟ್ ಹಾಕ್ಕೊಂಡಿದ್ದೀವಿ. ಮತ್ತು ರಾತ್ರಿ 11 ಗಂಟೆ ಮೇಲೆ 50 ಫ್ಲೈಓವರ್ಗಳನ್ನ ನಾವು ಮುಚ್ಚಿದ್ದೀವಿ. ಹಾಗೆ ಎಲ್ಲಿ ವೀಲಿಂಗ್ ಆಗ್ಬೋದು ಅಂತ ನಾವು ಐಡೆಂಟಿಫೈ ಮಾಡಿ 92 ಪಾಯಿಂಟ್ ಐಡೆಂಟಿಫೈ ಮಾಡಿ ಅಲ್ಲಿ ಕೂಡ ನಮ್ಮ ಸಿಬ್ಬಂದಿಗಳು ಹಾಕ್ಕೊಂಡು ಯಾರಾದರೂ ಆ ಥರ ಕಾನೂನು ಮೀರಿ ದಾಟಿ ಮಾಡಿದ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಸರ್, ಡ್ರಿಂಕ್ ಆ್ಯಂಡ್ ಡ್ರೈವ್ ಬಗ್ಗೆ ನಾವು ಮಾತನಾಡಲೇಬೇಕು. ಇವತ್ತು ಎಲ್ಲ ಪಾರ್ಟಿ ಮಾಡಲ್ ಇರ್ತಾರೆ. ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಕೇಸ್ ಜಡಿತೀವಿ ಮತ್ತು ಗಾಡಿನೂ ಕೂಡ ಸೀಸ್ ಆಗುತ್ತೆ ಅಂತ. ಇಷ್ಟಾದ್ರೂ ಕೂಡ ಅದನ್ನು ಮೀರಿನೂ ಕೂಡ ವರ್ತನೆ ಮಾಡ್ತಾರೆ. ಅಂದರೆ ರ್ಯಾಶ್ ಡ್ರೈವ್ ಮಾಡುವಂಥದ್ದಾಗಿರ್ಬೋದು, ವೀಲಿಂಗ್ ಮಾಡುವಂಥದ್ದಾಗಿರ್ಬೋದು, ಆವಾಗವಾಗ ಕಾಣ್ತಾನೆ ಇರುತ್ತೆ. ಎಷ್ಟೇ ವಾರ್ನಿಂಗ್ ಮಾಡಿದ್ರು ಕೂಡ ಅದನ್ನು ತಾಬದಿಗೆ ತರೋದು ಅಷ್ಟು ಈಸಿ ಅಲ್ಲ. ಅಂಥವ್ರಿಗೆ ಏನು ವಾರ್ನಿಂಗ್ ಕೊಡ್ತೀರಿ? ನಾನು ಒಂದು ರಿಕ್ವೆಸ್ಟ್ ಮಾಡೋದು, ಮೊದಲನೇದಾಗಿ ಯಾರಾದರೂ ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದರೆ ದಯವಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ BMTC ಆಗಲಿ, ಮೆಟ್ರೋ ತಗೊಳ್ಳಿ. ಆಲ್ರೆಡಿ ಸರ್ವಿಸಸ್ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಇರುತ್ತೆ. ಅಥವಾ ನೀವು ಕ್ಯಾಬ್ಗಳ ಮುಖಾಂತರ ಬನ್ನಿ, ಆ ಥರ ಡ್ರೈವರ್ ತೊಗೊಂಡು ನಿಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಬನ್ನಿ. ಕುಡಿದಾಗ ದಯವಿಟ್ಟು ನೀವು ವಾಹನ ಚಾಲನೆ ಮಾಡಬೇಡಿ. ಮಾಡಿದ್ರೆ ನಿಮ್ಮ ಜೀವಕ್ಕೂ ಹಾನಿ ಆಗ್ಬೋದು, ಬೇರೆಯವ್ರ ಜೀವಕ್ಕೂ ಹಾನಿ ಆಗ್ಬೋದು. ಅದಕ್ಕೆ ಈ ವರ್ಷ ನಮ್ಮ ಪೊಲೀಸರು ಟ್ಯಾಗ್ಲೈನ್ ಸೆಲೆಬ್ರೇಟ್ ರೆಸ್ಪಾನ್ಸಿಬಲ್ ಅಂತ ನಾವು ಹೇಳಿದ್ವಿ. ಬಟ್ ಯಾರಾದರೂ ಕಾನೂನು ಮೀರಿ ಮಾಡಿದ್ರೂ ನಾವು ಅವ್ರ ಮೇಲೆ ಕೇಸ್ ಮಾಡಿ ಅವ್ರದ್ದು DL ಏನಿದೆ ಅದನ್ನು ಸಸ್ಪೆಂಡ್ ಮಾಡಿಸ್ತೀವಿ. ಸರ್, ಯಾವ್ಯಾವ ಫ್ಲೈಓವರ್ಗಳು, ಪ್ರಮುಖವಾಗಿ ಏರ್ಪೋರ್ಟ್ ಫ್ಲೈಓವರ್ ಆಗಿರ್ಬೋದು, ಅಲ್ಲಲ್ಲಿ ಫ್ಲೈಓವರ್ಗಳಿದೆ, ಎಷ್ಟು ಗಂಟೆಯಿಂದ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಸರ್? ಈಗ ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ ಫ್ಲೈಓವರಲ್ಲಿ ನಾವು 2 ವೀಲರ್ಸ್ನ 11 ಗಂಟೆ ಮೇಲೆ ನಿರ್ಬಂಧ ಮಾಡಿದ್ದೀವಿ. ಬಟ್ 4 ವೀಲರ್ಸ್ಗೆ ಅವಕಾಶ ಇರುತ್ತೆ. ಒಟ್ಟು ಬೆಂಗಳೂರಲ್ಲಿ 50 ಫ್ಲೈಓವರ್ಸ್ನ ನಾವು ಮುಚ್ತೀವಿ. ಇದಾಗಿತ್ತು ಕಾರ್ತಿಕ್ ರೆಡ್ಡಿ ಅವರ ವಿಡಿಯೋ ಜರ್ನಲಿಸ್ಟ್ ವಿನೋದ್ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.